ಎಲ್ಲಿಗೆ ಬಂದಿದ್ದೀವಿ? ಎಲ್ಲೋ ಹುಟ್ಟಿ ಎಲ್ಲೋ ಬೆಳೆದು ಯಾವುದೋ ಊರಲ್ಲಿ ಬಂದು ಸೇರಿಕೊಂಡು ಯಾವುದೋ ಒಂದು ಗೂಡು ಕಟ್ಕೊಂಡು ಏನು ಮಾಡ್ತಾ ಇದ್ದೀವಿ ಅಂದ್ಕೊಂಡಿದ್ದೀರಾ? ಈ ಥರ ನಮ್ಮ ಲೈಫ್ ಇರುತ್ತಂತ. ಬಾಲ್ಯವನ್ನು ಎಷ್ಟು ಚೆನ್ನಾಗಿ ಕಳೆದಿದ್ದೀವಿ, ಗೆಳೆಯರೊಂದಿಗೆ, ತಂದೆ ತಾಯಿ, ಅಣ್ಣ ತಮ್ಮಂದಿರು, ಬಂಧು ಬಳಗ, ಒಂದು ಊರು, ಮಜಾನೇ ಬೇರೆ ಅಲ್ವಾ? ಯಾವುದ್ರ ಬೆನ್ನತ್ತಿ ಯಾವಾಗ ದೊಡ್ಡವರಾದ್ವಿ, ಯಾವಾಗ ಈ ಜವಾಬ್ದಾರಿಗಳ ನಮ್ಮ ಮೇಲೆ ಬಂತು, ಯಾವಾಗ ಈ ಒಂದು ಕಾಂಕ್ರೀಟ್ ಗೂಡಲ್ಲಿ ಬಂದು ಸೇರ್ಕೊಂಡಿದ್ದೀವಿ ನಮ್ಗೆ ಗೊತ್ತೇ ಆಗಲಿಲ್ಲ. ಬದುಕು ಅನ್ನೋದು ನಮ್ಮನ್ನು ಎಲ್ಲಿ ತಂದು ನಿಲ್ಲಿಸಿದೆ. ಅನಿವಾರ್ಯ, ದುಡಿಲೇಬೇಕು, ಹಣ ಗಳಿಸಲೇಬೇಕು, ಮನೆ ನಡೆಸಲೇಬೇಕು. ನಮ್ಮ ಮೇಲೆ ಕೆಲವು ಜವಾಬ್ದಾರಿಗಳು ಬಂದಿದೆ. ನಮ್ಮ ನಂಬಿ ತಂದೆ ತಾಯಿಗಳಿದ್ದಾರೆ, ನಮ್ಮ ನಂಬಿ ಹೆಂಡತಿ ಮಕ್ಕಳಿದ್ದಾರೆ. ಎಲ್ಲರನ್ನು ನೋಡಿಕೊಳ್ಳುವಂಥದ್ದು, ಎಲ್ಲರಿಗೂ ತಂದು ಕೊಡಬೇಕು. ಆದರೆ ನಮಗೋಸ್ಕರ ಎಷ್ಟೊಂದು ಚೇಂಜಸ್ ಆಗಿದೆ ಅಲ್ಲ ನಮ್ಮಲ್ಲಿ. ಅಂದ್ಕೊಂಡೇ ಇರಲಿಲ್ಲ ಇಷ್ಟು ಬೇಗ ನಾನು ಆ ಒಂದು ಚಿಕ್ಕ ಮಗುವಿಂದ ಒಂದು ಮೆಚ್ಯೂರ್ಡ್ ಪರ್ಸನ್ ಆಗಿ ಹೋದ್ನೋ ತಿಳಿಲೇ ಇಲ್ಲ. ಹೌದು, ನನ್ನ ಒಳಗಡೆ ಇನ್ನೂ ಆ ಬಾಲ್ಯ ಇದೆ. ನನ್ನ ಒಳಗಡೆ ಇಂದಿಗೂ ಆ ತುಡಿತಾ ಇದೆ. ನನ್ನ ಒಳಗಡೆ ಇಂದಿಗೂ ಒಂದು ಆ ಸೆಳೆತಾ ಇದೆ. ಫ್ರೀಯಾಗಿ ಓಡಾಡಬೇಕು, ಫ್ರೀಯಾಗಿ ನಿಲ್ದಾಡಬೇಕು, ಮನಸ್ಸು ಇಚ್ಛೆ ಬಂದಂತಹ ಕೆಲಸಗಳನ್ನು ಮಾಡಬೇಕು, ನೀಟಾಗಬೇಕು, ಟೈಮ್ ಸ್ಪೆಂಡ್ ಮಾಡಬೇಕು. ಆಗಲ್ವೇ? ಕಟ್ಟಿ ಹಾಕಿದೆ ಜೀವನವೇ. ಹೀಗೆ ಗೆಳೆಯರೆ, ಬಂದಿದ್ದೀವಿ, ಕಂಡ್ಕೊಂಡಿದ್ದೀವಿ, ದಾರಿನ ಹೋಗಬೇಕು, ಮುನ್ನುಗ್ಗಬೇಕು. ಇದರಲ್ಲಿ ಏನಾದರೂ ಸಾಧನೆ ಮಾಡಲೇಬೇಕು. ಹಳೆಯ ದಿನಗಳು ಮಜವಾಗಿತ್ತು, ಹಾಗಂತ ಮುಂದಿನ ದಿನಗಳು ಮಜವಾಗಿ ನಾವು ಮಾಡ್ಕೋಬೇಕು. ಸೊ ಏನೇ ಇರಲಿ, ಹೇಗೆ ಇರಲಿ, ಒಂದು ನಿಮ್ಮಲ್ಲಿ ಛಲ ಇರಲಿ, ಧೈರ್ಯ ಇರಲಿ, ಮಾಡಿ ಮುನ್ನುಗ್ಗಿ. ಕಷ್ಟನೋ ಸುಖನೋ, ಜೀವನ ಅನ್ನೋದನ್ನು ನಾವು ಒಂದು ಹೋರಾಟದ ರೀತಿ ಹೋರಾಡೋಣ, ಗೆಲ್ಲೋಣ, ಎತ್ತರಕ್ಕೆ ಬೆಳೆಯೋಣ. ನಮಸ್ಕಾರ, ನಾನು ನಿಮ್ಮ ಚಂದ್ರಶೇಖರ್.